ಅಬ್ದುಲ್ ಕಲಾಂ ನಮ್ಮ ಭಾರತ ದೇಶ ಕಂಡಂತಹ ಅದ್ಭುತ ವ್ಯಕ್ತಿ ಹಾಗೂ ವ್ಯಕ್ತಿತ್ವ. ಅವರ ಪೂರ್ಣ ಹೆಸರು ಅವಲ್ ಫಕೀರ್ ಜೈನುಲಬ್ದೀನ್ ಅಬ್ದುಲ್ ಕಲಾಂ. ಅವರನ್ನ ಭಾರತದ ಮಿಸೈಲ್ ಮ್ಯಾನ್ ಅಂತಲೂ ಕೂಡ ಕರೀತಾರೆ. ವಿಜ್ಞಾನಿಯಾಗಿ, ರಾಜಕಾರಣಿಯಾಗಿ ನಮ್ಮ ದೇಶಕ್ಕೆ ಅಪ್ರತಿಮವಾದ ಸೇವೆ ಸಲ್ಲಿಸಿದ್ದಾರೆ. ಭಾರತದ 11ನೇ ರಾಷ್ಟ್ರಪತಿ ಹಾಗೂ ಏರೋಸ್ಪೇಸ್ ವಿಜ್ಞಾನಿಯೂ ಕೂಡ ಆಗಿದ್ರು. ಭಾರತದ ಅಧ್ಯಕ್ಷರಾಗಿ 5 ವರ್ಷಗಳು ಸೇವೆ ಸಲ್ಲಿಸಿದ್ದಾರೆ. ಭಾರತದ ಪರಮಾಣು ಶಕ್ತಿ ಹಾಗೂ ಕ್ಷಿಪಣಿ ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರು ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಎಪಿಜೆ ಅಬ್ದುಲ್ ಕಲಾಂ ರವರು ತಮಿಳುನಾಡಿನ ರಾಮೇಶ್ವರಂನಲ್ಲಿ 1921 ಅಕ್ಟೋಬರ್ 15ರಂದು ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದರು. ಜೈನುಲಬ್ದೀನ್ ಹಾಗೂ ಆಶಿಮಾ ದಂಪತಿಯ 5 ಜನ ಮಕ್ಕಳಲ್ಲಿ ಕಿರಿಯವರಾಗಿ ಜನಿಸಿದ್ರು. ಕಲಾಂ ಅವರ ತಂದೆ ಈಗ ನಿರ್ನಾಮವಾಗಿರೋ ಧನುಷ್ಕೋಡಿಯಿಂದ ರಾಮೇಶ್ವರಂಗೆ ತಮ್ಮ ದೋಣಿಯಲ್ಲಿ ಹಿಂದೂ ಭಕ್ತಾದಿಗಳನ್ನ ಕರೆದೊಯ್ತಾ ಇದ್ರು. ಕಲಾಂ ಅವರು ಮನೆಯಲ್ಲಿ ತಾಂಡವವಾಡ್ತಾ ಇದ್ದ ಬಡತನವನ್ನ ಹೋಗಿಸೋ ಸಲುವಾಗಿ ಶಾಲೆಗೆ ಹೋಗೋ ಮುನ್ನ ಸುದ್ದಿ ಪತ್ರಿಕೆಗಳನ್ನು ಮಾರಾಟ ಮಾಡಲಾರಂಭಿಸಿದ್ರು. ಹೀಗೆ ಎಳವಯಸ್ಸಿನಲ್ಲಿಯೇ ಸಮಸ್ಯೆಗಳನ್ನು ಹೇಗೆ ಪರಿಹರಿಸುವುದು ಅನ್ನೋದನ್ನ ಕಲಿತುಕೊಂಡಿದ್ದ ಕಲಾಂ ಕಷ್ಟಗಳನ್ನು ಸಾಧಿಸಲು ಸಹಕರಿಸೋ ಮೆಟ್ಟಲಾಗಿ ಪರಿವರ್ತಿಸಿಕೊಂಡ್ರು. 1960ರಲ್ಲಿ ಮದ್ರಾಸ್ ತಾಂತ್ರಿಕ ಮಹಾವಿದ್ಯಾಲಯದಿಂದ ಪದವಿ ಪಡೆದ ನಂತರ ಕಲಾಂ ಅವರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ವಾಯುಯಾನ ವಿಜ್ಞಾನ ಅಭಿವೃದ್ಧಿ ವಿಭಾಗಕ್ಕೆ ಒಬ್ಬ ವಿಜ್ಞಾನಿಯಾಗಿ ಸೇರಿಕೊಂಡ್ರು. ಅಲ್ಲಿ ಅವರು ತಮ್ಮ ವೃತ್ತಿ ಜೀವನದ ಪ್ರಾರಂಭದಲ್ಲಿ ಭಾರತದ ಭೂಸೇನೆಗೆ ಸಣ್ಣ ಹೆಲಿಕಾಪ್ಟರ್ಗಳನ್ನು ವಿನ್ಯಾಸ ಮಾಡ್ತಾ ಇದ್ರು. ಆನಂತರ ಕಲಾಂ ಅವರು ಹೆಸರಾಂತ ಬಾಹ್ಯಾಕಾಶ ವಿಜ್ಞಾನಿ ವಿಕ್ರಮ್ ಸಾರಾಭಾಯ್ ಅವರ ಅಡಿಯಲ್ಲಿದ್ದ ಇನ್ಫೋಸ್ಟಾರ್ ಸಮಿತಿಯ ಸದಸ್ಯರಾದರು. 1969ರಲ್ಲಿ ಕಲಾಂ ಅವರನ್ನ ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆಗೆ ವರ್ಗಾವಣೆ ಮಾಡಲಾಯಿತು. ಹೀಗೆ 1980ರಲ್ಲಿ ರೋಹಿಣಿ ಉಪಗ್ರಹವನ್ನು ಭೂಮಿಯ ಕಕ್ಷೆಗೆ ಸೇರಿಸಿದ್ರು. ಮಾತ್ರವಲ್ಲದೆ ಭಾರತದ ಮೊದಲ ಉಪಗ್ರಹ ಉಡಾವಣಾ ವಾಹನ ಯೋಜನಾ ನಿರ್ದೇಶಕರಾದರು. 1965ರಲ್ಲಿಯೇ ಕಲಾಂ ಅವರು ವಿಸ್ತರಿಸಬಲ್ಲ ರಾಕೆಟ್ ಯೋಜನೆಯನ್ನ ಪ್ರತ್ಯೇಕವಾಗಿ ಆರಂಭಿಸಿದ್ರು. ಹೀಗೆ ಅಪಾರ ಸಾಧನೆಗೈದ ಇವರನ್ನ ಭಾರತದ ಅಣುಬಾಂಬ್ ಹಾಗೂ ಕ್ಷಿಪಣಿಗಳ ಜನಕ ಎಂದೇ ಜನರು ಕೊಂಡಾಡತೊಡಗಿದರು. ಕಲಾಂ ರವರ ಸಾಧನೆಯು ವಿಜ್ಞಾನ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಹಲವಾರು ಕ್ಷೇತ್ರಗಳಲ್ಲಿ ವಿಸ್ತರಿಸಿತ್ತು. ಅವರು ಭಾರತದ 11ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ರು. 2002ರ ರಾಷ್ಟ್ರಪತಿ ಲಕ್ಷ್ಮೀ ಸೆಹಗಾಲ್ ವಿರುದ್ಧ 1,07,366 ಮತಗಳ ಮುನ್ನಡೆಯಲ್ಲಿ ಗೆದ್ದರು. 22 ಜುಲೈ 2002ರಿಂದ 22 ಜುಲೈ 2007ರವರೆಗೆ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ರು. ಸರಳತೆ, ಪ್ರಾಮಾಣಿಕತೆ ಮತ್ತು ಮೇಧಾವಿತನದ ಸಾಕಾರದಂತಿರೋ ಕಲಾಂ ಅವರು ರಾಷ್ಟ್ರಪತಿ ಹುದ್ದೆಯ ಘನತೆಯನ್ನ ಹೆಚ್ಚಿಸಿದ್ರು. ಅಬ್ದುಲ್ ಕಲಾಂ ಪ್ರಚಂಡ ಅಧ್ಯಯನಶೀಲರೂ ಹೌದು, ಚಿಂತನಾಶೀಲರೂ ಹೌದು. ಅವರು ಆನೋಭದ್ರ ಕೃತ್ಯವಂತೂ ವಿಶ್ವತಃ. ಅಂದರೆ ದೊಡ್ಡ ಆಲೋಚನೆಗಳು ನಿಮ್ಮ ಮನಸ್ಸನ್ನ ಎಲ್ಲಾ ದಿಕ್ಕುಗಳಿಂದ ಪ್ರವೇಶಿಸಲಿ ಎಂಬ ಮಾತನ್ನ ಸದಾ ನುಡಿತಾ ಇದ್ರು. ಅಂತಹ ಉನ್ನತವಾದ ಆಲೋಚನೆಗಳಿಂದಲೇ ಕಲಾಂ ಅವರು ವ್ಯಕ್ತಿತ್ವ ಉತ್ಕೃಷ್ಟ ಮಟ್ಟಕ್ಕೇರಿದೆ ಅನ್ನೋದ್ರಲ್ಲಿ ಸಂಶಯವಿಲ್ಲ. ಕಲಾಂ ಅವರ ಜೀವನ ಶೈಲಿ ವಿಭಿನ್ನವಾದುದು. ಅದನ್ನು ಅವರು ತಮ್ಮ ಆತ್ಮಕಥೆಯಲ್ಲಿ ಹೀಗೆ ಬರೆಯುತ್ತಾರೆ: ನನ್ನ ಮುಂಜಾನೆ ದಿನಚರಿ ವಾಸಸ್ಥಳದಿಂದ 2 ಕಿಲೋಮೀಟರ್ ಸುತ್ತು ಹೊಡೆಯೋದು, ಬೆಳಗಿನ ಈ ವಾಯು ವಿಹಾರದಲ್ಲಿ ಆ ದಿನ ಮಾಡಲೇಬೇಕಾದ ವಿಚಾರದ ನಿಷ್ಕರ್ಷೆ, ಮಾನಸಿಕ ಕಾರ್ಯಸೂಚಿ ಸಿದ್ಧಪಡಿಸ್ತಾ ಇದೆ. ನಂತರ ಆಫೀಸ್ಗೆ ಬಂದು ಟೇಬಲ್ನ ಚೊಕ್ಕವಾಗಿಡ್ತಿದೆ. ಆ ಬಳಿಕ 10 ನಿಮಿಷದೊಳಗಾಗಿ ಎಲ್ಲ ಕಡತಗಳನ್ನು ನೋಡಿ ಅವುಗಳನ್ನು ವಿವಿಧ ಹಂತಗಳ ಪರಿಶೀಲನೆಗಾಗಿ ವಿಂಗಡಿಸ್ತಾ ಇದ್ದೆ. ಅತ್ಯಂತ ಪ್ರಮುಖವಾದದ್ದು ಬಿಟ್ಟು ಟೇಬಲ್ ಮೇಲೆ ಯಾವುದೂ ಎದುರಿಗಿರಬಾರದು. ಇದು ಅಬ್ದುಲ್ ಕಲಾಂ ಅವರ ಅಚ್ಚುಕಟ್ಟುತನವನ್ನು ತೋರಿಸುತ್ತೆ. ಅಬ್ದುಲ್ ಕಲಾಂ ಅವರು ಮಕ್ಕಳೇ ಭಾರತದ ಭವಿಷ್ಯ ಹಾಗೂ ಅವರ ಮನಸ್ಸನ್ನು ಪ್ರಜ್ವಲಗೊಳಿಸಬೇಕು ಎಂಬ ತತ್ವವನ್ನು ಜೀವನದ ಉದ್ದಕ್ಕೂ ಪ್ರೀತಿಯಿಂದ ಅನುಸರಿಸ್ತಾ ಇದ್ರು. ಕೇಂದ್ರ ಸರ್ಕಾರದಲ್ಲಿದ್ದ ತಮ್ಮ ಹುದ್ದೆಯನ್ನ ತ್ಯಜಿಸಿ ದೇಶದ ಉದ್ದಗಲಕ್ಕೂ ಪ್ರವಾಸ ಕೈಗೊಂಡು ಶಾಲಾ ಮಕ್ಕಳ ಜೊತೆ ಸಂವಾದ ನಡೆಸತೊಡಗಿದರು. ಮಕ್ಕಳೊಂದಿಗೆ ಮಗುವಾಗಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಸಾವಧಾನದಿಂದ ಉತ್ತರಿಸಿದ್ರು. ಒಮ್ಮೆ ಒಬ್ಬ ವಿದ್ಯಾರ್ಥಿ ತಾನು ವಿಜ್ಞಾನಿಯಾಗಲು ಏನು ಮಾಡಬೇಕು ಎಂದು ಪ್ರಶ್ನೆಯನ್ನ ಕೇಳಿದರು. ಆಗ ಕಲಾಂ ಅವರು, ಮಕ್ಕಳೇ, ನೀವು ಯಾವಾಗಲೂ ಪ್ರಶ್ನಿಸುತ್ತಲೇ ಇರಬೇಕು.
ವಿಜ್ಞಾನಿಯು ನಿರಂತರವಾಗಿ ಪ್ರಶ್ನಿಸಿಕೊಳ್ಳುತ್ತಾನೆ. ಹಾಗಾಗಿ ಪ್ರಶ್ನಿಸೋ ಅಭ್ಯಾಸವನ್ನ ಬೆಳೆಸಿಕೊಂಡರೆ ನೀವು ವಿಜ್ಞಾನಿಯಾಗಬಹುದು ಎಂದು ಹೇಳಿದರು. ಹೀಗೆ ಸರಳವಾದ ರೀತಿಯಲ್ಲಿ ಉತ್ತಮ ಸಂದೇಶವನ್ನ ಕಲಾಂ ಅವರು ನೀಡ್ತಾ ಇದ್ರು. ಕಲಾಂ ಅವರ ಬದುಕು ನಿಜಕ್ಕೂ ಆದರ್ಶನೀಯವಾದುದು. ಬಡತನದಲ್ಲಿ ಬೇಯುತ್ತಿದ್ದ ರಾಮೇಶ್ವರಂನ ಹುಡುಗ ರಾಷ್ಟ್ರಪತಿಯಾಗಿ ವಿಜ್ಞಾನಿಯಾದದ್ದು ಸಾಮಾನ್ಯ ವಿಷಯ ಖಂಡಿತ ಅಲ್ಲ. ಅದನ್ನೇ ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಹೀಗೆ ಬರೆಯುತ್ತಾರೆ: ನನ್ನ ಜೀವನ ಯಾರಿಗಾದರೂ ಆದರ್ಶವಾದೀತು ಎಂದು ಹೇಳಲಾಗುವುದಿಲ್ಲ, ಆದರೆ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಹಿಂದುಳಿದ ಸಾಮಾಜಿಕ ಪರಿಸರದಲ್ಲಿ ಜೀವಿಸೋ ಒಂದು ಬಡ ಮಗು ನನ್ನ ಅದೃಷ್ಟವನ್ನು ರೂಪಿಸಿದ ರೀತಿಯನ್ನ ಕಂಡು ಕಿಂಚಿತ್ತಾದರೂ ಸಮಾಧಾನ ಪಟ್ಟುಕೊಳ್ಳಬಹುದು. ದೇವರು ಅವರೊಂದಿಗಿದ್ದಾನೆ ಅನ್ನೋದನ್ನ ಅರಿತುಕೊಳ್ಳಬಹುದು. ದೇವ್ರೇ ಅವ್ರ ಜೊತೆ ಇರಬೇಕಾದ್ರೆ ಅವ್ರ ವಿರುದ್ಧ ಯಾರು ಹೋಗ್ತಾರೆ ಅಂತ ತಮ್ಮ ಬದುಕಿನ ಮೂಲಕ ಹಲವು ಎಳೆಮಕ್ಕಳಿಗೆ ಆದರ್ಶಪ್ರಾಯರಾಗ್ತಾರೆ.